ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್. ಇವತ್ತು ನಮ್ಮ ಹತ್ರ ಮೋಸ್ಟ್ ಬ್ಯೂಟಿಫುಲ್ ಕಾರ್ ಅಂತ ಹೇಳ್ಬೋದು ಕಾಂಪ್ಯಾಕ್ಟ್ ಎಕ್ಸ್‌ಯುವಿದಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಫೋರ್ಡ್ ಈಕೋ ಸ್ಪೋರ್ಟ್ಸ್ ಬಂದರೆ ಯಾವುದನ್ನು ಹೇಳಿ ಅಂತ. ಯಾಕಂದರೆ ನನ್ನ ಹತ್ರ ಲಾಸ್ಟ್ ಟೈಮ್ ಇತ್ತು ಗಾಡಿ, ಅದು ಸೇಲ್ ಆಯಿತು. ಅದಾದಮೇಲೆ ಎಲ್ಲರೂ ಆಲ್ಮೋಸ್ಟ್ ಹಳೆಯ ವೀಡಿಯೋ ನೋಡಿಕೊಂಡು ಫೋನ್ ಮಾಡ್ತಾಯಿದ್ರು, ವಾಟ್ಸಪ್ಪಲ್ಲಿ ಮೆಸೇಜ್ನೂ ಕೂಡ ಮಾಡ್ತಾಯಿದ್ರು, ಫೋರ್ಡ್ ಈಕೋ ಸ್ಪೋರ್ಟ್ಸ್ ಬಂದರೆ ಫೋನ್ ಮಾಡಿ ಅಂತ. ನನ್ನ ಹತ್ರ ಇವಾಗ ಜಸ್ಟ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಬಂದಿದೆ. ಅದನ್ನು ಪೆಟ್ರೋಲ್ ಇಂಜಿನು, 2013 ಮಾಡಲು 10 ವೇರಿಯಂಟು ವೆಹಿಕಲ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಅದು ಅಷ್ಟ ಕಂಡೀಷನಲ್ಲಿ ಇದೆ ವೆಹಿಕಲ್ಲು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಲಿ ಹೋಗಿ ಕಂಪ್ಲೀಟ್ ನಿಮಗೆ ಎಲ್ಲ ಡೀಟೇಲ್ಸ್ ಏನೇನು ಬರುತ್ತೆ, ಏನೇನು ಫೀಚರ್ಸು, ಟ್ರೆಂಡಲ್ಲಿ ಏನೇನು ಫೀಚರ್ಸ್ ಬರುತ್ತೆ, ಪ್ಲಸ್ ಏನು ಪ್ರೈಸು, ಏನು ಮೈಲೇಜ್ ಓಡಿದೆ ಎಲ್ಲ ತೋರಿಸ್ಕೊಡ್ತೀನಿ. ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಮ್ಮ ಕಡೆಯಿಂದ ಒಳ್ಳೆ ಈ ಥರ ಕಾರ್ ವೀಡಿಯೋಸ್ ಎವ್ರಿ ಡೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ನಿಮ್ಮ ಡ್ರೀಮ್ ಕಾರ್ಸ್ ಯಾವನು ಸಿಗ್ಬೋದು ಅಂತ ಹೇಳ್ಕೊಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋದಲ್ಲ, ಫಸ್ಟ್ ಹೋಗಿ ವೀಡಿಯೋಲಿ ಕಂಪ್ಲೀಟ್ ವೆಹಿಕಲ್ ನೋಡ್ಕೊಳ್ಳೋ. ಅದಾದಮೇಲೆ ಬೇಕಾದರೆ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಫೋರ್ಡ್ ಈಕೋ ಸ್ಪೋರ್ಟ್ಸು ಮಿಲ್ಕಿ ವೈಟು ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಕಾಂಪ್ಯಾಕ್ಟ್ ಎಕ್ಸ್‌ಯುವಿದಲ್ಲಿ ಆಲ್ಮೋಸ್ಟ್ ಫಾಸ್ಟ್ ಮೂವಿಂಗ್ ಕಾರ್ ಅಂತ ಹೇಳ್ಬೋದು ಇದು. ಯಾಕಂದರೆ ಮಾರ್ಕೆಟಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಗಾಡಿ ಇದೆ ಕಾಂಪ್ಯಾಕ್ಟ್ ಎಕ್ಸ್‌ಯುವಿದಲ್ಲಿ ಫೋರ್ಡ್ ಈಕೋ ಸ್ಪೋರ್ಟ್ಸೇ. ನೋಡ್ಬೋದು ವೆಹಿಕಲ್ಲು ಲೆಫ್ಟ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟು ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ತುಂಬ ಚೆನ್ನಾಗಿದೆ. ನನಗೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು. ಇದಕ್ಕೆ ಬ್ಯಾಕ್ ಸೈಡು ಡಿಕ್ಕಿ ಮೇಲೇ ಸ್ಟೆಪ್ನಿ ಫಿಟೆಡ್ ಬರುತ್ತೆ. ಆ್ಯಂಡ್ ಇದು ರೈಟ್ ಸೈಡ್ ಕೂಡ ನೋಡ್ಬೋದು. ಫ್ರೆಂಡ್ಸ್ ನೋಡ್ಬೋದು ವೆಹಿಕಲ್ಲು ರೈಟ್ ಸೈಡ್ನು ಕೂಡ ಎಲ್ಲಿನೂ ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರ್ಯಾಚ್ ಇಲ್ಲ, ಅಷ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಟೈರ್ಸ್ ಕಂಡೀಷನಿಂದ ಸ್ಟಾರ್ಟ್ ಮಾಡೋಣ. ಟೈರ್ಸ್ ಕಂಡೀಷನ್ ಹೆಂಗಿದೆ ಅಂತ ಫ್ರೆಂಡ್ಸ್ ನೋಡ್ಬೋದು. ಟೈರ್ಸ್ ಕಂಡೀಷನ್ ಆಲ್ಮೋಸ್ಟು 70% ಟೈರ್ ಇದೆ ಫ್ರಂಟ್ ಟೈರು. ಆ್ಯಂಡ್ ಬ್ಯಾಕ್ ಟೈರ್ನು ಕೂಡ ನೋಡ್ಬೋದು, ಅದನ್ನು ಕೂಡ 75% ಟೈರ್ ಇದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಇಂಟೀರಿಯರ್ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ಫ್ರಂಟ್ 2 ಪವರ್ ವಿಂಡೋಸ್ ಬಂದಿದೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬಂದಿದೆ. ಆ್ಯಂಡ್ ಲೆದರ್ ಸೀಟ್ಸ್ ಇದೆ, ಕಂಪನಿ ಫಿಟೆಡ್ ಲೆದರ್ ಸೀಟ್ಸ್. ಇದು ಕಂಪನಿನ ಈ ಥರನೇ ಸೇಮ್ ಲೆದರಲ್ಲಿ ಬರೋದು. ಕಂಪನಿ ಸಿಸ್ಟಮ್ ಇದೆ, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ. ನೋಡ್ಬೋದು ಫ್ರೆಂಡ್ಸ್ ಒಳಗಡೆ ಇಂಟೀರಿಯರು. ಸೀಟ್ಸ್ ಕವರ್ಸ್ನು ಚೆನ್ನಾಗಿದೆ, ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಬ್ಯಾಕ್ ಸೈಡ್ನು ಕೂಡ ಇದರಲ್ಲಿ ಮ್ಯಾನ್ಯುಯಲ್ ಬರುತ್ತೆ. ಇದಕ್ಕೆ ಬ್ಯಾಕ್ ಪವರ್ ವಿಂಡೋಸ್ ಬರಲ್ಲ ಟ್ರೆಂಡ್ ವೇರಿಯಂಟಲ್ಲಿ. ಅಂದರೆ ಸ್ಟ್ರೆಂಡ್ ಬಂದಿದ್ದು ಸ್ಟ್ಯಾಂಡಿಂಗ್ ವೇರಿಯಂಟ್ ಇದು ಟ್ರೆಂಡು. ಫ್ರೆಂಡ್ಸ್ ನೋಡ್ಬೋದು ಬ್ಯಾಕ್ ಸೈಡ್ನು ಕೂಡ ಚೆನ್ನಾಗಿದೆ, ಸೀಟ್ಸು ಪ್ಲಸ್ ಇಂಟೀರಿಯರ್ ಎಲ್ಲ ನೋಡಿ. ನಿಮಗೆ ಸ್ಪೇಷಿಯಸ್ಸು, ಲೆಗ್ ಸ್ಪೇಸು, ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರುತ್ತೆ. ಒಂದು ಕಾಂಪ್ಯಾಕ್ಟ್ ಎಕ್ಸ್‌ಯುವಿದಲ್ಲಿ ಹೈಟ್ ಇರುತ್ತೆ, ತುಂಬ ಚೆನ್ನಾಗಿದೆ ವೆಹಿಕಲ್ಲು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ನಿಮಗೆ ಬ್ಯಾಕ್ ಬೂಟ್ ಸ್ಪೇಸ್ನು ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಸ್ಟೆಪ್ನಿ ಟೈರ್ನು ಕೂಡ ನೋಡ್ಬೋದು. ಇದನ್ನು ಕೂಡ ನಿಮಗೆ ಆಲ್ಮೋಸ್ಟು ಒಂದು 50-60% ಟೈರ್ ಇದೆ ಸ್ಟೆಪ್ನಿ ಟೈರು. ಫ್ರೆಂಡ್ಸ್ ನೋಡ್ಬೋದು ಬ್ಯಾಕು ಡಿಕ್ಕಿ ಸ್ಪೇಸ್ ಎಷ್ಟು ದೊಡ್ಡದು ಬರುತ್ತೆ ಅಂತ. ಆರಾಮಾಗಿ ನಿಮ್ಮದು ಮನೆಯದು ಫ್ಯಾಮ್ಲಿದು ಹೋಗೋದು ಲಗೇಜ್ ಆರಾಮಾಗಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಕಂಫರ್ಟಬ್ಲಿ ಆರಾಮಾಗಿ ಕುತ್ಕೊಂಡು ಲಗೇಜ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಎಷ್ಟು ಕಂಫರ್ಟಬಲ್ ಇದೆ, 5 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು. ಪ್ಲಸ್ ಬೆಂಗಡೆ ಬ್ಯಾಕ್ ಸೈಡ್ ಇಷ್ಟು ದೊಡ್ಡದಿದೆ, 5 ಜನದು ಲಗೇಜ್ ನೀವು ಇಟ್ಕೊಂಡು ಒಂದು ಫ್ಯಾಮ್ಲಿ ಟ್ರಿಪ್ ಆಗಲಿ ಏನೇ ಆಗಲಿ ಆರಾಮಾಗಿ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ ನೋಡ್ಬೋದು, ಸ್ಪೇಸಿಯಸ್ಸು.
ಬನ್ನಿ ಫ್ರೆಂಡ್ಸ್, ನಿಮಗೆ ಲೆಫ್ಟ್ ಸೈಡ್ ಟೈರ್ ಕಂಡೀಷನ್ಸ್ ಕೂಡ ತೋರಿಸ್ತೀನಿ. ನೋಡ್ಬೋದು, ಇದು ಆಲ್ಮೋಸ್ಟು ಒಂದು 70-75% ಟೈರ್ ಇದೆ ಫ್ರೆಂಡ್ಸ್. ನನ್ನ ಪ್ರಕಾರ ಆಲ್ಮೋಸ್ಟ್ 4 ಟೈರ್ಸು 70-75% ಟೈರ್ ಇರ್ಬೋದು. ನೋಡ್ತಾ ಇದ್ದೀರಾ ವೆಹಿಕಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಇಂಜಿನ್ ರೂಮ್ನ ಕೂಡ ಎಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲ ರೈಟ್ ರೌಂಡ್ ನೋಡಿದ್ದೀರಾ. ಇಂಜಿನ್ ರೂಮ್ ನಿಮಗೆ ಸ್ಟಾರ್ಟ್ ಮಾಡಿ ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ, ಏನಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು, ಇದು ಒಳಗಡೆ ಇಂಜಿನ್ ರೂಮು. ಫ್ರೆಂಡ್ಸ್ ನೋಡಿ, ಇದು ಇಂಜಿನ್ ರೂಮು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಂಜಿನ್ ರೂಮು. ಫ್ರೆಂಡ್ಸ್ ನಿಮಗೆ ಇವಾಗ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ಸೌಂಡ್ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಂಜಿನ್ ಎಷ್ಟು ಸ್ಮೂತ್ ಇದಾಗಿದೆ ಅಂತ. ಭಾಳ ಸ್ಮೂತ್ ಇದೆ ಇಂಜಿನ್ನು ಆ್ಯಂಡ್ ಕ್ಲೀನಿನೆಸ್ ಇದೆ, ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಎಲ್ಲ ನೋಡಿದ್ದೀರಾ ಕಂಪ್ಲೀಟಾಗಿ. ನಿಮಗೆ ಇಂಜಿನ್ನು ಒಳಗಡೆ ಇಂಟೀರಿಯರು ಆ್ಯಂಡ್ ಎಕ್ಸ್ಟೀರಿಯರು, ಬೂಟ್ ಸ್ಪೇಸ್ ಆಗಲಿ, ಟೈರ್ಸ್ ಕಂಡೀಷನ್ ಎಲ್ಲ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ಲಿ ಹೋಗಿ ಏನು ಮಾಡಲು, ಏನು ಪ್ರೈಸು, ಎಷ್ಟು ಹೇಳ್ತಾ ಇದ್ದಾರೆ, ಆ್ಯಂಡ್ ನಮ್ಮ ಸಾಗರ್ ಶೋರೂಮಿಂದ ಏನೇನು ಫೀಚರ್ಸ್, ಏನೇನು ಆಫರ್ಗಳು ಸಿಗ್ತಾ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ನೋಡಿದ್ದೀರಾ ರೈಟ್ ರೌಂಡ್ ನಿಮಗೆ ಒಳಗಡೆ ಇಂಟೀರಿಯರ್ ಕೂಡ ತೋರಿಸಿದ್ದೀನಿ, ಪ್ಲಸ್ ನಿಮಗೆ ಎಕ್ಸ್ಟೀರಿಯರ್ ಕೂಡ ತೋರಿಸಿದ್ದೀನಿ ಒಳಗಡೆ. ಆಮೇಲೆ ಇಂಜಿನ್ ರೂಮ್ನು ಕೂಡ ತೋರಿಸಿದ್ದೀನಿ, ಬ್ಯಾಕ್ ಬೂಟ್ ಸ್ಪೇಸ್ ಆಗಲಿ, ಟೈರ್ಸ್ ಕಂಡೀಷನ್ ಆಗಲಿ ಎಲ್ಲ ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟ್ರೆಂಡ್ ಲೈನ್ ವೇರಿಯಂಟು 2013 ಮಾಡಲು, ಫೋರ್ಡ್ ecosports ಟ್ರೆಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಟ್ರೆಂಡಲ್ಲಿ ಏನೇನು ಬರುತ್ತೆ ಅಂತ ಫೀಚರ್ಸು ನಾನು ತೋರಿಸಿದೆ ಎಲ್ಲ ವೀಡಿಯೋದಲ್ಲಿ. ನೀವು AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಸೈಡ್ ಮಿರರ್ಸ್ ಎಲ್ಲ ನಿಮಗೆ ಇಂಡಿಕೇಟರ್ ಬರುತ್ತೆ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ. ಇದರಲ್ಲಿ ಬ್ಯಾಕ್ ಪವರ್ ವಿಂಡೋಸ್ ಬರಲ್ಲ, ಯಾಕಂದರೆ ಟ್ರೆಂಡ್ ವೇರಿಯಂಟಲ್ಲಿ ಅಷ್ಟೇ ಜಾಸ್ತಿ ಕೊಟ್ಟಿಲ್ಲ ಅವರು, ಓನ್ಲಿ ಫ್ರಂಟ್ 2 ಪವರ್ ವಿಂಡೋಸೇ ಕೊಟ್ಟಿರೋದು ಫ್ರೆಂಡ್ಸ್. ವೆಹಿಕಲ್ ಪೆಟ್ರೋಲ್ ಇಂಜಿನು. ಮೈಲೇಜಲ್ಲಿ ನೋಡ್ತಾ ಇದ್ದರೆ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 13-14 ಬರುತ್ತೆ. ಲಾಂಗಲ್ಲಿ ಹೋದರೆ ನಿಮಗೆ ಆರಾಮಾಗಿ ಒಂದು 15 to 16 ಬರ್ಬೋದು, ಯಾಕಂದರೆ 1.3 to 1.2 ಬರೋದು ಇದು ಇಂಜಿನ್ ಇದು ಫ್ರೆಂಡ್ಸ್. ಇದು ಪ್ರೈಸಿಂಗಲ್ಲಿ ನೋಡ್ತಾ ಇದ್ದರೆ ಕಸ್ಟಮರ್ ಬಂದುಬಿಟ್ಟು 5,10,000 ಹೇಳ್ತಾ ಇರೋದು. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಬನ್ನಿ, ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ಸಾಗರ್ ಕಾರ್ಸ್ಗೆ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಕಡೆಯಿಂದ 1 year ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದೀನಿ, ಪ್ಲಸ್ 2 ಸರ್ವಿಸ್ ಫ್ರೀಗೆ ಸಿಗುತ್ತೆ. ಹೆಲ್ತ್ ಚೆಕಪ್ಸ್ ಆಗಲಿ, ಪ್ರೀಮಿಯಂ ಕಾರ್ ವಾಷಿಂಗ್ ಆಗಲಿ, ರೋಡ್ ಸೆಷನ್ಸ್ ಆಗಲಿ, ಇದೆಲ್ಲ ಆಫರ್ಸ್ ನಮ್ಮ ಶೋರೂಮ್ ಕಡೆಯಿಂದ ಸಾಗರ್ ಕಾರ್ಸಿಂದ ಸಿಗ್ತಾ ಇದ್ದು. ಪ್ಲಸ್ ನಿಮಗೆ RT ಟ್ರಾನ್ಸ್ಫರ್ನು ಕೂಡ ಫ್ರೀ ಇರುತ್ತೆ. ಇಂಥ ಎಲ್ಲ ಆಫರ್ ನಮ್ಮ ಶೋರೂಮಲ್ಲಿನೇ, ಓನ್ಲಿ ಸಾಗರ್ ಕಾರ್ಸಲ್ಲಿನೇ ಈ ಥರ ಬೆನಿಫಿಟ್ಸ್ ನಿಮಗೆ ಸಿಗ್ಬೋದು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ ನಿಯರ್ ಬೈ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು. ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಪ್ರೆಸ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ ವಿಸಿಟ್ ಅಡ್ರೆಸ್ ತೋರಿಸ್ಬಿಡುತ್ತೆ, ಡೈರೆಕ್ಟ್ಲಿ ವಿಸಿಟ್ ಮಾಡ್ಬೋದು. ಇಲ್ಲ ಅಂದ್ರೂ ಕೂಡ ಗೂಗಲಲ್ಲಿ ಸಾಗರ್ ಕಾರ್ಸ್ ಅಂತ ಆಗಿದ್ರೂ ನಮ್ಮ ಶೋರೂಮ್ ಮ್ಯಾಪ್ ತೋರಿಸ್ಬಿಡುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪದೇ ಅದೇ ಯಾಕೆ ಹೇಳ್ತಾರೆ ಅಂದರೆ, ಈ ಥರ ಒಳ್ಳೆ ಗಾಡಿಗಳು, ನಿಮ್ಮ ಬ್ಯೂಟಿಫುಲ್ ಕಾರ್, ನಿಮ್ಮ ಡ್ರೀಮ್ ಕಾರು ನಮ್ಮ ಶೋರೂಮ್ ಕಡೆಯಿಂದ ಸಿಗ್ಬೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಡೈಲಿ ನಮ್ಮ ಹತ್ರ ಗಾಡಿಗಳು ಬರ್ತಾ ಇದೆ, ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅವತ್ತಂಗ ಗುಡ್ ಬೈ.